ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 5ನೆಯ ಪ್ರವಚನ. ಧೃತರಾಷ್ಟ್ರ ತುಂಬ ಕೃಶನಾಗಿದ್ದಾನೆ, ಬಿಡುಚಿಕೊಂಡಿದ್ದಾನೆ, ಮೈ ಚರ್ಮಕ್ಕೆ ಎಲುಬು ಅಂಟಿಕೊಂಡು ಹೋಗಿದೆ. ಈ ರೀತಿಯಾಗಿ ತನ್ನ ಪರಿಸ್ಥಿತಿಯಿಂದ ವೈರಾಗ್ಯದ ಮೇಲೆ ಆತ ತೆರಳುವ ಮಾತಾಡಿದಾಗ ಕಾಡಿಗೆ ಧರ್ಮರಾಜ ಬಹಳಷ್ಟು ವ್ಯಥೆಪಟ್ಟ ಮತ್ತು ಮುಂದುವರಿಸಿ ಹೇಳುತ್ತಾನೆ ಬೇಡ ಅಂತ ಅನ್ನುವುದಕ್ಕೆ, ವಯಂ ಪುತ್ರಾಹಿ ಭವತಃ ಯಥಾ ದುರ್ಯೋಧನಾತಯ. ನಾವೇ ಮಕ್ಕಳೇ ಅಲ್ವಾ, ನಿನ್ನ ದುರ್ಯೋಧನಾದಿಗಳಂತೆ ನಾವು ಸಹ ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಾ ಇದ್ದೇವೆ. ನಿನ್ನನ್ನು ತಂದೆಯಂತೆ ಹೇಳಿದ ಭವಾನ್ ಮಾತಾ ಭವಾನ್ ಪಿತಾ ಭವಾನ್ ಗುರು ಅಂತ. ತಂದೆ ಮಾಡುವ ಕೆಲಸ ರಕ್ಷಣೆ ಅದನ್ನು ನಾವು ಅನುಭವಿಸಿದ್ದೇವೆ ಅಂತ ಹೇಳುತ್ತಾ ಅಂದಾಗಲೇ 16 ವರ್ಷದ ಮಕ್ಕಳು ಧರ್ಮರಾಜನಿಗೆ 16, ಷೋಡಶಾಬ್ದೋ ಯುಧಿಷ್ಠಿರಃ ಅಂತ ಹಸ್ತಿನಪುರಕ್ಕೆ ಬಂದಾಗ. ಹಾಗಾಗಿ ಇನ್ನೂ ತಂದೆಯ ಪರಿಚಯ ಆತನಿಗೆ ಗಟ್ಟಿದ್ರೂ ಪಾಂಡು ಹೋದ ಬಳಿಕ, ಇಲ್ಲಿ ಬಂದ ಬಳಿಕ ಅಭ್ಯಾಸದ ಬಲದಿಂದ ಹಾಗೆ ತಂದೆಯಂತಲೇ, ದೊಡ್ಡ ತಂದೆ ಆದರೂ ತಂದೆಯ ಹಾಗೆ ಸಲುಗೆ ಪ್ರೀತಿ ವಾತ್ಸಲ್ಯ ಎಲ್ಲ ಮಕ್ಕಳಿಗೆ ಅವರೇ ದೂರ ಮಾಡಬೇಕು. ಯಾಕೆಂದ್ರೆ ಅವರಿಗೆ ಬೇರೆ ಮಕ್ಕಳು ಇರೋದ್ರಿಂದ, ಪಾಂಡವರಿಗೆ ಬೇರೆ ತಂದೆ ಇರೋದ್ರಿಂದ ಅವರೇ ಹಚ್ಚಿಕೊಂಡಿದ್ದಾನೆ. ಹಾಗಾಗಿ ಅವನಲ್ಲಿ ಪೂರ್ತಿ ವಿಶ್ವಾಸ ಸಿಗದಿದ್ದಾಗ ಅವನ ಮಲತಾಯಿ ಧೋರಣೆಯಂತೆ ದುರ್ಯೋಧನಾದಿ ಮೇಲಿನ ಪಕ್ಷಪಾತದಿಂದಾಗಿ ವಿದುರನನ್ನು ಹಚ್ಚಿಕೊಂಡು ಚಿಕ್ಕಪ್ಪನನ್ನು, ಅತ್ತ ಪಾಂಡವರಿಗೆ ಒಬ್ಬ ದೊಡ್ಡಪ್ಪ ಒಬ್ಬ ಚಿಕ್ಕಪ್ಪ. ಅದನ್ನ ಚಿಕ್ಕಪ್ಪ ಭಾರಿ ಫಾರ ಇದ್ದ, ತಂದೆ ಇಲ್ಲದ ಮಕ್ಕಳು ಅಂತೇಳಿ. ಹಾಗಾಗಿ ತುಂಬ ಖುಷಿ ಪಟ್ಟಿದ್ದು. ಈಗಂತೂ ಧರ್ಮರಾಜ ಬಹಳ ಚೆನ್ನಾಗಿ 15 ವರ್ಷಗಳ ಕಾಲ ಕಮ್ಮಿ ಇಲ್ಲದಂತೆ ಧೃತರಾಷ್ಟ್ರ ತಲೆಯಲ್ಲಿಯೂ ತನ್ನ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ತನಗೆ ಸಿಕ್ಕಿದೆ, ಗೌರವ ಆದರಗಳು ಅಂತ ಹೇಳಿ. ಗಾಂಧಾರಿ ಚೈವ ಕುಂತೀಚ ನಿರ್ವಿಶೇಷೆ. ಮತ್ತೆ ಧರ್ಮರಾಜ ಹೇಳುತ್ತಾನೆ, ನನಗೆ ನಾನು ಅಪ್ಪ ಇಲ್ಲದೆ ನಿನ್ನನ್ನು ಅಪ್ಪ ಅಂತ ಹೇಳಿದ್ದೆ ಅಂತ ತಿಳ್ಕೊಳ್ಬೇಡ. ನನಗೆ ಕುಂತಿಯಷ್ಟು ಅಮ್ಮ ಸ್ಥಾನದಲ್ಲಿದ್ದಾಳೋ ಅಷ್ಟೇ ನಾನು ಗಾಂಧಾರಿಯನ್ನು ಕಾಣ್ತಾ ಇದ್ದೇನೆ. ನನಗೆ ಗಾಂಧಾರಿ ಮತ್ತು ಕುಂತಿಯಲ್ಲಿ ಬೇರೆ ಭೇದ ಇಲ್ಲ, ನನಗೆ ವಿಶೇಷ ಇಲ್ಲ, ಏಕಪ್ರಕಾರವಾದಂತಹ ನನ್ನ ನಿಲುವು ಅಂತ ಹೇಳಿಕೊಳ್ಳುತ್ತಾನೆ. ಹೀಗಾಗಿ ಆತ್ಮೀಯತೆಯಿಂದ ಧರ್ಮರಾಜ, ಇಲ್ಲ ನೀನು ಹೋಗ್ತಿ ಹೇಳಿದ್ರೆ ನೀನು ಬೆನ್ನಿಂದ ನಾನೇ ಇದ್ದೇನೆ ಅಂದ್ಬಿಟ್ಟ. ನಾನು ಬರ್ತೇನೆ. ಗಾಂಧಾರಿ ಎಷ್ಟು ನೋಡಿಕೊಳ್ಳುತ್ತಾಳೆ, ನೋಡಿಕೊಳ್ಳಿಕ್ಕೆ ಅಂತಲ್ಲ, ನನಗೆ ರಾಜ್ಯ ಬೇಡ ಅಂತ. ಪೃಷ್ಠತಃ ತ್ವಂ ಅನುಯಾಸ್ಯಾಮಿ ಸತ್ಯಂ ಆತ್ಮಾನಮಾಲವಿ. ದೇವರಾಣೆಗೂ ಅಂದ. ಆತ್ಮಾನ ಅಂದ್ರೆ ನನ್ನನ್ನು, ನಿನ್ನನ್ನು, ದೇವರನ್ನು. ಮನಸಾರೆ ನನ್ನ ಮಾತಿದು, ಕೇವಲ ಮಾತಿನ ಮೇಲೆ ಎಲ್ಲ ಇದು ಭರ. ನಾನು ಖಂಡಿತವಾಗಿಯೂ ನಾನು ನಿನ್ನ ಬೆನ್ನಿಂದ ಇದ್ದೆ. ನೀನು ಹೋಗುವುದೇ ಯಾವುದಾದರೆ ನಾನು ಹೊರಟೆ, ನಾನು ಬರ್ತೇನೆ.
ನನ್ನಿಂದಾದ ಅಪಚಾರ ಇವೆಲ್ಲ. ಅವನು ಧೃತರಾಷ್ಟ್ರ ನೇರ ಹೇಳಿಕೊಂಡಲ್ಲ ಎಲ್ಲರೆದುರು, ನನ್ನ ಅಪರಾಧ ಅಂತ. ಹಾಗಾಗಿ ಈಗ ಎಲ್ಲ ಹತ್ಯೆಗೆ ಕಾರಣ ನಾನು ಅಂತ. ಆಗ ಧರ್ಮರಾಜ ಅವನು ಆತ್ಮವಿಮರ್ಶೆ ಮಾಡ್ತಾ, ನಾನು ಅಲ್ವಾ ಕೊಲೆ ಮಾಡಿದವ, ಹಾಗಾಗಿ ನಾನು ಬರ್ತೇನೆ ಕಾಡಿಗೆ ಅಂತ ಪ್ರಾಯಶ್ಚಿತ್ತಕ್ಕೆ. ಭವಿತಾ ವಿಪ್ರಹೀಣಸ್ಯ ನಮೇ ಪ್ರೀತಿಕರೇ ಭವೇತ್, ನೀನಿಲ್ಲದೆ ಇದ್ದ ನನ್ನ ಈ ನೆಲ ನನಗೇಕೆ ಬೇಕು, ನಾನು ಇಷ್ಟಪಡುವುದಿಲ್ಲ ಈ ನೆಲದ ಒಡೆತನವನ್ನು ಅಂತ ಹೇಳ್ತಾನೆ. ನಿನ್ನನ್ನು ಕಳ್ಕೊಂಡ ಬಳಿಕ, ನೀನು ಹೊರಟ ಬಳಿಕ ಈ ನೆಲ ನನಗೆಷ್ಟು ಪ್ರೀತಿಯನ್ನು ಕೊಡಬಹುದು. ಮಕ್ಕಳನ್ನೆಲ್ಲ ಬಡಿದು ದೊಡ್ಡ ತಂದೆಯನ್ನು ಹೊರಗೆ ದೂಡಿದ ಅಂತ ಆಗಿಕೊಳ್ಳುತ್ತದೆ ಎಂದು ಅವನ ತಲೆಯಲ್ಲಿ ಹೇಳಿಕೊಳ್ಳಲಿಲ್ಲ ಧರ್ಮರಾಜ. ಹಾಗಾಗಿ ಈ ಹಿರಿಯರ ನೆಲ ನನಗೆ ನಡುವೆ ಪ್ರೀತಿಯಿಂದ ಬರ್ತಾ ಇಲ್ಲ. ನನ್ನ ಅಪ್ಪ ಕಳ್ಕೊಂಡ, ಅಲ್ಪ ನೋಡಿಕೊಂಡಿದ್ದೆ ಈ ನೆಲ, ಆದ್ರೆ ಅಪ್ಪ ಹೋಗಿಬಿಟ್ಟ. ಹಾಗಾಗಿ ದೊಡ್ಡಪ್ಪ ಚಿಕ್ಕಪ್ಪರ ಕೈಯಲ್ಲಿ ಇದ್ದದ್ದನ್ನು ನಾನು ಮತ್ತೆ ಈಗ ಕಬಳಿಸ್ತಾ ಇದ್ದೇನೆ, ಅವರ ಮಕ್ಕಳನ್ನು ಕಳೆದು ತೆಗೆದು ಕೊಲೆಗೈದು ಅಂತ. ನಿಜವಾಗಿ ನನ್ನಪ್ಪ ಹೋದ ಬಳಿಕ ಇದು ನಿನ್ನ ಸುತ್ತಾಯ್ತಲ್ಲ, ಆಟೋಮೆಟಿಕಲಿ ನಿನಗೆ ಇರಲಿ. ಭವದೀಯ ಮಿದಂ ಸರ್ವ, ಇದೆಲ್ಲ ನಿನಗೆ ಆಯ್ತಾ, ನನಗೆ ಬೇಡ. ಶಿರಸಾತ್ವಾಂ ಪ್ರಸಾದಿ, ನಾನು ತಲೆಬಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಕೈ ಮುಗಿದುಕೊಂಡಿದ್ದಾನೆ, ನಡಗ್ತಾ ಇದ್ದಾನೆ ಧರ್ಮರಾಜ. ಕೈ ಕಟ್ಟಿದವ ಕೆಳಗೆ ಹಾಕಲಿಲ್ಲ, ಅವನು ಕೈ ಮುಗಿದುಕೊಂಡವ ದಮಯ ಹಾಕ್ತಾ ಇದ್ದಾನೆ, ಪ್ಲೀಸ್ ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ತ್ವದಧೀನ ಸ್ಮರಾಜೇಂದ್ರ ವೇತುತೆ ಮಾನಸೋಜ್ವರ, ನೀನು ತಲೆಯಲ್ಲಿ ಹಚ್ಚಿಕೊಂಡು ಊಟ ಎಲ್ಲ ತಡ ಮಾಡಿ ಬಹಳಷ್ಟು ಬೇಸರ ಪಟ್ಟಿದ್ದೀಯಾ, ನಿನ್ನ ತಲೆ ಕ್ಲೀನ್ ಆಗಲಿ, ನಿನ್ನ ಮಾನಸ ಜ್ವರ ಅದು ಹೋಗ್ಬೇಕು. ನಾನು ನಿನ್ನನ್ನು ಸಂತೋಷಿಸಬೇಕು ಅಂತ ಇಷ್ಟಪಡುತ್ತೇನೆ. ನಾವೆಲ್ಲ ನಿನ್ನ ಅಡಿಯಾಳುಗಳು, ನೀನು ಹೇಳಿದಾಗಿ ಕೇಳುವರು. ನಾನು ಮತ್ತು ನೀನು ಸೇವೆ ಮಾಡಬೇಕು ಅಂತಿದ್ದೇನೆ. ದಿಷ್ಟಿಯ ಶುಶ್ರೂಷಮಾಣಸ್ತ್ವ ಮೋಕ್ಷಿಷ್ಯೆ ಮನಸಃ ಜ್ವರ, ನಿನ್ನ ತಲೆಯಲ್ಲಿ ತುಂಬಿದ ಸಂಕಟವನ್ನು ನಾನು ಹೇಗಾದರೂ ಪರಿಹಾರ ಮಾಡಲಿಕ್ಕೆ, ನಾನೇ ಮಾಡಿದ ಅನ್ಯಾಯ ಆದರೆ ನಾನೇ ನಿನಗೆ ಸೇವೆ ಮಾಡ್ತೇನೆ. ಈಗ ಅವನಿಗೆ ಗೊತ್ತೇ ಆಗಲಿಲ್ಲ ಊಟ ಮಾಡದೇ ಇದ್ದದ್ದು, ಆದ್ದರಿಂದ ಮತ್ತಷ್ಟು ಬೇಸರ ಆಯಿತು. ಇನ್ನು ನಾನೇ ಊಟ ಮಾಡಿಸ್ತೇನೆ ಹೇಳುವ ಹಾಗೆ, ನಾನೇ ತಂದು ಕೊಡ್ತೇನೆ, ತಿನ್ನು ನೋಡಿಕೊಡುತ್ತೇನೆ, ನಾನೇ ಪರಿಚರ್ಯ ಮಾಡುತ್ತೇನೆ ಅಂತ ನಿನ್ನನ್ನು ನಾನು ಸೇವೆ ಮಾಡುತ್ತಾ, ನಾನು ನಿನಗೆ ಬಂದಿರತಕ್ಕಂತಹ ನೋವು ಏನಿದೆ, ನಿನಗೆ ಮಾನಸವಾದ ನೋವಿನಿಂದಾಗಿ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡು ನೀನು ಹೀಗೆ ಮಾಡಿದ್ದೀಯಾ, ಹಾಗಾಗಿ ನಾನು ನಿನಗೆ ಆರಾಮಾಗಿರುವಂತೆ ನಾನೇ ಮಾಡ್ತೇನೆ, ನಾನೇ ಬರ್ತೇನೆ, ನಿನ್ನ ತಲೆನೋವನ್ನು ನಾನು ತೆಗಿಬೇಕು ಅಂದಿದ್ದೇನೆ ಅಂತ ಹೇಳಿಬಿಟ್ಟ. ಆಗ ಧೃತರಾಷ್ಟ್ರ ಹೇಳುತ್ತಾನೆ, ನನಗೆ ನಿಜವಾಗಿಯೂ ತಪಸ್ಸು ಮಾಡೋ ಹುಚ್ಚಿದೆ ಅಂತ. ತಪಸ್ಸೇಮೇ ಮನಸ್ತಾತ ವರ್ತತೆ ಕುರುನಂದನ, ಬಹಳ ಚೆನ್ನಾಗಿ ಈಗ ಕರೆದ. ಕುರು ವಂಶದ ಕೊಡಿಯೇ ಅಂತ ಹಿಂದೆಯೂ ಕರೆದಿದ್ದ, ಹಾಗೆ ಹೇಳಿದ್ದ. ಹಾಗಾಗಿ ನೀನು ನಮ್ಮವರನ್ನೆಲ್ಲ ಸಂತೋಷ ಪಡಿಸಬೇಕು. ನೀನು ನಮ್ಮ ಮುಂದಿನವರಿಗೆಲ್ಲ ನೀನು ಆತ್ಮೀಯನಾಗಿದ್ದೀಯ. ನನಗೆ ನಿಜವಾಗಿಯೂ ತಪಸ್ಸಿಗೆ ಮನಸ್ಸಿದೆ, ನನ್ನ ಮನಸ್ಸಿನಲ್ಲಿ ಸಂಕಟ ಇಲ್ಲ, ನಾನು ತಪಸ್ಸು ಮಾಡಬೇಕು. ಅದಕ್ಕಾಗಿ ನಿನ್ನಲ್ಲಿ ಕೇಳುವುದು ನಾನು. ಚಿರಮಧ್ಯುಷಿತ ಪುತ್ರ, ಎಷ್ಟು ಸಮಯ ಆಯಿತು ನಾನಿದ್ದುಕೊಂಡು ನೋಡಿಲ್ಲಿ, 15 ವರ್ಷಗಳಿಂದ ನಿನ್ನ ಸೇವೆಯಲ್ಲೇ ಇದ್ದೇನೆ. ಚಿರಂ ಶುಶ್ರೂಷಿತಸ್ತ್ವಯ, ನೀನು ಭಾರಿ ಚೆನ್ನಾಗಿ ನನ್ನನ್ನು ನೋಡಿಕೊಂಡಿದ್ದೀಯ ಬಹಳ ಕಾಲದಿಂದ, ನಿನ್ನ ಏನು ಸೇವೆ ಕಮ್ಮಿ ಆಗಲಿಲ್ಲ. ನನಗೆ ಈಗ ಮುದಿತನ ಬಂದಿದೆ, ನನಗೂ ನನ್ನ ಸಾಧನೆ ಇದೆ. ಹಾಗಾಗಿ ಹಿಂದಿನ ವಂಶ ಪರಂಪರೆಯ ಕತೆ, ಮುದಿತನ ಬಂದಾಗ ಕಾಡುವಾಸಿಯಾಗಿ ದೇವರೇ ಚಿಂತನೆ ನಡೆಸುವಂಥದ್ದು ಅಂತ. ಹಾಗಾಗಿ ನಾನು ತಪಸ್ಸಿಗಾಗಿ ತೆರಳುತ್ತಾ ಇದ್ದೇನೆ. ಅದರಿಂದ ಈ ವೃದ್ಧಂ ನಾನು ಮುದುಕನಾದ್ರೂ ನೀನು ಹೋಗ್ಲಿ ಬಿಡುವುದಿಲ್ಲ ಹೇಳೋದು ಸರಿ ಇಲ್ಲ. ಯಾಕೆಂದ್ರೆ ಮುದುಕರೇ ವನವಾಸಿಗಳಾಗೋದಲ್ವಾ. ಅದು ವೃದ್ಧ ಮಾಮಬಿ ಅನುಜ್ಞಾತಂ ಅರ್ಹಸಿತ್ವಂ ನರಾಧಿಪ. ಹಾಗಾಗಿ ನನ್ನನ್ನು ಸಹ ವೃದ್ಧನು ಅಂತ ನೋಡಿಕೋ, ನಾನು ಹೊರಟು ಬರ್ತೇನೆ, ನನಗೂ ಅನುಜ್ಞೆ ಕೊಡು ಅಂತ ಹೇಳುತ್ತಾನೆ ಧೃತರಾಷ್ಟ್ರ ವಿದುರನಿಗೆ, ಸಂಜಯನಿಗೆ, ಕೃಪಾಚಾರ್ಯರಿಗೆ ಹೇಳುತ್ತಾನೆ. ಧರ್ಮರಾಜನನ್ನು ಸ್ವಲ್ಪ ಒಪ್ಪುವಾಗಿ ಮಾಡಿ, ನನ್ನ ಮಾತಿಗೆ
ಇಷ್ಟ ಆಗುವಂತೆ ಅವನಿಗೆ ತಿಳಿಸಬೇಕು, ನೀನು ಒಪ್ಪಿಗೆ ಕೊಡುವಂತೆ ಕೇಳಬೇಕು ಅಂತ. ಅವರಲ್ಲಿ ಅನುನೇತಮಿಹ ಇಚ್ಛಾಮಿ ಭವದ್ಭಿಹಿ ವಸುಧಾದೀಪಂ. ಈ ನೆಲವನ್ನು ಬಿಟ್ಟು ಓಡುತ್ತೇನೆ ಹೇಳ್ತಾನೆ, ಇದು ತಪ್ಪು ಅಂತಾನೆ. ಈ ನೆಲಕ್ಕೆ ಒಡೆಯ ಅವನೇ ಯೋಗ್ಯ. ಅವನ ನೆಲದಲ್ಲಿ ಯೋಗ್ಯನನ್ನಾಗಿಸುವಂತೆ ಮಾಡಿ ನನ್ನನ್ನು ಕಳಿಸಿಕೊಡ್ಲಿಕ್ಕೆ ನೀವು ಅವನು ಸ್ವಲ್ಪ ಪೂಸಿ ಮಾಡಿ ಅವನನ್ನು ಅನ್ನನಯಗೊಳಿಸಿ ಅವನಿಗೆ ಹೇಳಿಬಿಡಿ, ಅವನನ್ನು ತಿಳಿಸಿಬಿಡಿ ಅಂತ ಅವರಿಗೆ ಹೇಳುತ್ತಾನೆ. ಯಾಕೆಂದ್ರೆ ನನಗೆ ಆಗ್ತಾ ಇಲ್ಲ. ಮ್ಲಾಯತೆ ಮೇ ಮನಃ, ನನ್ನ ಮನಸ್ಸು ಈಗ ಮುದುರ್ತಾ ಇದೆ, ಬಾಡ್ತಾ ಇದೆ, ಸಂಕಟ ಪಡ್ತಾ ಇದೆ, ಆಗ್ತಾ ಇಲ್ಲ. ಮುಖಂಚ ಪರಿಶಿಷ್ಯತೆ, ಬಾಯಿ ಒಣಗಿದೆ, ಮಾತಾಡಿ ಮಾತಾಡಿ ನೀರು ಕುಡಿಯದೆ ಊಟ ಮಾಡದೆ ಎಲ್ಲ ಸೊರಗಿದ್ದೇನಲ್ಲ, ಹಾಗಾಗಿ ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ತುಂಬ ಮಾತಾಡಿದ್ದೆ ನಾನು, ಹಾಗಾಗಿ ನಾನು ಸೋಲ್ತಾ ಇದ್ದೇನೆ, ಸೊರಗ್ತಾ ಇದ್ದೇನೆ, ಮನಸ್ಸು ನೋವನ್ನು ಅನುಭವಿಸ್ತಾ ಇದೆ, ಹೇಳಿ ಹೇಳಿ ಸಂಕಟ ಆಗ್ತಾ ಇದೆ. ವಯಸ್ಸಾಚ ಪ್ರಕೃಷ್ಟೇನ ವಾಗ್ವ್ಯಾಯಾಮೇನ ಚೈವ, ನನ್ನ ವಯಸ್ಸು ಆಯ್ತಲ್ಲ, ಮುದಿತನವು ನನಗೆ ಒಂದು ವಿರೋಧಿಸ್ತಾ ಇದೆ. ಮಾತು ಹೇಳಬೇಕು ಅಂದಾಗ ಸಂಕಟದಲ್ಲಿ ಆಗದೇ ಇದ್ದಾಗ ಮತ್ತೆ ಮತ್ತೆ ಹೇಳುವುದೊಂದಾಗ, ಆದ್ರಿಂದ ನೀವು ಚೂರು ಹೇಳಿ ಅಂತ ಹೇಳಿ ತನಗೆ ಆಗತಕ್ಕ ಸಂಕಟವನ್ನು ಅನುಭವಿಸ್ತಾ ಅನುಭವವನ್ನು ಹೇಳುತ್ತಾ ಅಲ್ಲಿಯೇ ಗಾಂಧಾರಿಯಂ ಶಿಶ್ರಿಯೇ ಧೀಮಾನ್, ಗಾಂಧಾರಿಯನ್ನು ಆತು ಹಿಡ್ಕೊಂಡ, ಅವಳ ಮೇಲೆ ಭಾರ ಹಾಕಿಕೊಂಡ. ಸಹಸೈವ ಗತಾಸುವತ್, ಸಹಸೈವ ಗತಾಸುವತ್, ಸತ್ತವನಂತೆ ಅವನ ಚೇಷ್ಟೆ ನಿಂತೋದಾಗೆ ಆಯಿತು. ಒಂದು ಸರ್ತಿ ಗಾಂಧಾರಿಯ ಮೇಲೆ ಮುಗ್ಗರಿಸಿ ಆಶ್ರಯ ಪಡೆದು ಕೂತ್ಬಿಟ್ಟ. ನೀನು ಕೂತೇ ಇದ್ದವನೇ ಅಲ್ಲಿಗೆ ಹೊರಗಿಕೊಂಡ. ಧರ್ಮರಾಜ ಗಾಬರಿಯಾಗಿಬಿಟ್ಟ. ಏನಾಯ್ತು ಅಂತ ಹೇಳಿಕೊಂಡ. ಮತ್ತೆ ಯವಾ ಯಸ್ಯ ನಾಗಸ, ಅಂದರೆ ಒಂದು ಮನುಷ್ಯನ ಮುದಿತನ, ಕೊನೆ ಅವಸ್ಥೆ ಅದು ಹೇಗಿರಬೇಡ. ಹಿಂದಿನದ್ದನ್ನು ಯೋಚನೆ ಮಾಡಿಕೊಂಡಾಗ ಒಂದು ತಲೆ ಮಾಲು ದೂರ ಆದಾಗ ಅದನ್ನು ಪರಿಗಿಸ್ತಾರೆ, ಅದನ್ನು ಹೇಳುತ್ತಾರೆ ಧರ್ಮರಾಜ. ಎಷ್ಟು ನಾಗ ಸಹಸ್ರೇಣ ಶತಸಂಖ್ಯೇನ ವೈ ಬಲಂ, ಧೃತರಾಷ್ಟ್ರನ ಬಲ ಏನು ಹೇಳುವ, 1,00,000 ಆನೆಯ ಬಲ, 1,10,000. ಎಷ್ಟು ನಾಗ ಸಹಸ್ರೇಣ ಶತಸಂಖ್ಯೇನ, 100,000. 100,000 ಅಂದ್ರೆ ಲಕ್ಷವೇ ಆಯಿತು, 10,000 ಅಲ್ಲ. ಎಷ್ಟು ನಾಗಾಯುತ ಪ್ರಾಣ ಅಂತೇಳಿ ಧರ್ಮರಾಜನಿಗೆ ಭೀಮಸೇನಿಗೆ ಹೇಳುತ್ತಾ ಇದ್ದ ಮಾತಲ್ವಾ. ಇವನಿಗೆ ಹೇಳುವಾಗ ಹೇಳುತ್ತಾನೆ, ಎಷ್ಟು ನಾಗ ಸಹಸ್ರೇಣ ಶತಸಂಖ್ಯೇನ ಅಂತಲೇ, 10,000 ಅಲ್ಲ, 1,00,000 ಆನೆಯ ಬಲ ಇವನಿಗಂತೆ. ಅದೇ ಗೊತ್ತಾಯಿತು, ಎಲ್ಲಿ ಕಣ್ಣ ಏನಾಯ್ತು ಅಂತಹ ಮಹಾಬಲಿಷ್ಠ. ಇವತ್ತು ನೋಡಿ, ಸೋಯಂ ನಾರೀಂ ವ್ಯಪಾಶಿತ್ಯ ಶೇತೆ ರಾಜ ಗತಾಸ್ವತ್, ಸತ್ತವನಂತೆ ಇವತ್ತು ಹೆಣ್ಣಿನ ಮೇಲೆ ಆತು ನಿಂತು ಬಿದ್ದಿದ್ದಾನೆ ಅಂದರೆ, ಮಲಗಿದ್ದಾನೆ ಅಂದರೆ ಅವರ ಪರಿಸ್ಥಿತಿ ಏನಾಗ್ತದೆ, ಹೇಗಿರ್ತದೆ, ಎಲ್ಲಿ ಬಲ ಇದೆ ಕೇಳುತ್ತಾರೆ. ಇದರ ಅನುಭವವನ್ನು ಅವನಿಲ್ಲಿ ರಿವೀಲ್ ಮಾಡುತ್ತಾನೆ ಧರ್ಮರಾಜ. ಈ ಸಂದರ್ಭದಲ್ಲಿ ಹೇಳುತ್ತಾನೆ ಕೆಲವೊಮ್ಮೆ, ಆಯಸಿ ಪ್ರತಿಮಾಯೇನ ಭೀಮಸೇನಸ್ಯ ಸಾ ಪುರ ಚೂರ್ಣೀಕೃತ ಬಲವತ ಸೋಯಂ ಸ್ವಬಲಾಂ ಆಶ್ರಿತ ಸ್ತ್ರೀಯಂ. ಹಿಂದೆ ಆಯಸಿ ಪ್ರತಿಮಾಯೇನ, ಕಬ್ಬಿಣದ ಪ್ರತಿಮೆ, ದುರ್ಯೋಧನ ಪ್ರಾಕ್ಟೀಸ್ ಮಾಡಲಿಕ್ಕೆ, ಗದಾ ಯುದ್ಧವನ್ನು ಅಭ್ಯಾಸ ಮಾಡಲಿಕ್ಕೆ ಬಡಿಯುತ್ತಾ ಇದ್ದ ಕಬ್ಬಿಣದ ಪ್ರತಿಮೆ ಭೀಮಸೇನನದ್ದು. ಇವರೆಲ್ಲ ಪಾಂಡವರು ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಎಲ್ಲದರ ಕೊನೆಯಲ್ಲಿ ಒಬ್ಬೊಬ್ಬರೇ ನಮಸ್ಕಾರ ಮಾಡಲಿಕ್ಕೆ ನಿಂತಾಗ ಭೀಮಸೇನ ನಮಸ್ಕಾರ ಮಾಡಲಿಕ್ಕಿತ್ತು ಧೃತರಾಷ್ಟ್ರನಿಗೆ. ಆಗ ಕೃಷ್ಣ ಕೂಡಲೇ ಭೀಮಸೇನನ್ನು ಆಚೆ ದೂಡಿ ದುರ್ಯೋಧನ ಪ್ರಾಕ್ಟೀಸ್ ಮಾಡುತ್ತಾ ಇದ್ದ ಕಬ್ಬಿಣದ ಭೀಮಸೇನನ ಪ್ರತಿಮೆಯನ್ನು ಎದುರಿಟ್ಟ. ಓ ಭೀಮಸೇನ ಅಂತ ಹೇಳಿ ಅಪ್ಪಿಕೊಂಡ ಧೃತರಾಷ್ಟ್ರ. ಅಪ್ಪಿಕೊಳ್ಳುವ ಮೂಲಕ ಆ ಕಬ್ಬಿಣದ ಪ್ರತಿಮೆ ಹುಡಿಯಾಗಿದೆ. ಇವನು ಬಲಾತ್ಕಾರದಲ್ಲಿ ಅದನ್ನು ತಬ್ಬಿದ್ದರಿಂದ ಬಾಯಲ್ಲಿ ನೆತ್ತರು ಬೇರೆ ಕಾರಿದ್ದಾನೆ ಧೃತರಾಷ್ಟ್ರ. ಅವನ ಕೈಯಲ್ಲಿ ಕಬ್ಬಿಣದ ಒಂದು ದೊಡ್ಡ ಕಂಬದಂತೆ ಇರುವ ಪ್ರತಿಮೆ ಅಂತ ಪ್ರತಿಮೆ ಮಾಡಿಟ್ಟಿದ್ದಾನೆ, ಬಹಳ ದೊಡ್ಡದು. ಆಗ ಭೀಮಸೇನನು ಪಾಂಡವರಲ್ಲಿ 1 ಅಡಿ ಎತ್ತರ ಇದ್ದ.
ಕರಾರುವಾಕ್ಕಾಗಿ ಒಂದೊಮ್ಮೆ ಹೇಳುವುದಾದ್ರೆ ಒಂದು 8-9 ಅಡಿಯ ಎತ್ತರದ ಜನಾಗ, ಅಷ್ಟು ದೊಡ್ಡ ಕಬ್ಬಿಣದ ಮೂರ್ತಿ. ಇವತ್ತು ನಾವು ತಟ್ಟಿರಾಯನನ್ನು ನೋಡ್ಬೋದಲ್ಲ, ಅದೊಂದು 7 ಅಡಿ ಇರ್ತದೆ ಕೆಲವೊಮ್ಮೆ, ಇನ್ನೂ ಮೇಲಕ್ಕೆ, ಇನ್ನೂ ದೊಡ್ಡಕ್ಕೆ, ಅಷ್ಟು ದಪ್ಪ ತೋರದ್ದು, ಕಬ್ಬಿಣದ್ದು. ಅದು ದುರ್ಯೋಧನ ಹೇಗೆ ಮಾಡಿಸಿದ್ದಾನೆ, ಯಾಕೆಂದ್ರೆ ಅವತ್ತೆಲ್ಲ ಯಾಂತ್ರಿಕವಾದ ಕಲ್ಪನೆಗಳು ಬಹಳಷ್ಟಿದ್ದವು ಅನೇಕ ವಿಷಯದಲ್ಲಿ. ವಿದುರ ಸುರಂಗದಿಂದ ಹೊರಗೆ ಬಂದವರನ್ನು ಗಂಗೆ ನದಿ ದಾಟ್ಲಿಕ್ಕೆ, ಗಂಗೆ ಸುಲಭ ವಿಷಯ ಅಲ್ಲ ನೋಡಿ, ಅದನ್ನು ದಾಟ್ಲಿಕ್ಕೆ ಬೇಕಾದ ದೋಣಿ ವ್ಯವಸ್ಥೆ ಮಾಡಿದ್ದ ರಾತ್ರೋರಾತ್ರಿಯಲ್ಲೆಲ್ಲ. ಅದು ದೋಣಿ ಹೇಗಿತ್ತು ಕೇಳಿದ್ರೆ, ಅದು ಯಾಂತ್ರಿಕ ದೋಣಿ, ಭಯಂಕರ ಸ್ಪೀಡು ಅಂತ. ಕೂಡಲೇ ದಾಟಿ ಆಗ್ಬೇಕು ಅವರಿಗೆ, ಅದನ್ನು ಮಾಡಿಕೊಟ್ಟಿದ್ದ. ಹಾಗಾದ್ರೆ ಮೆಷಿನ್ ಬೋಟ್ ಇತ್ತು, ಎಸ್ಕಲೇಟರ್ ಇತ್ತು, ಮೂವಿಂಗ್ ಸ್ಟೆಪ್ಸ್ ಇತ್ತು, ಇದನ್ನು ಮಾಡಿದ್ದ. ಇನ್ನು ನೀವು ಅಸ್ತ್ರಗಳ ವಿಷಯ ಬಿಡಿ, ಶಸ್ತ್ರಗಳಲ್ಲಿ ಎಷ್ಟೆಲ್ಲ ವ್ಯವಸ್ಥೆಗಳಿದ್ದವು ಅಂತ. ಹೀಗಾಗಿ ಅನೇಕ ರೀತಿಯ ಒಂದು ವಿಶಿಷ್ಟವಾದಂತಹ ಯಾಂತ್ರಿಕವಾದ ಕಲ್ಪನೆಗಳು ಇರಲಾಗಿ ಈ ಪ್ರತಿಮೆಯೂ ಸಹ ರೋಬೋಟಿನಾಗಿ ಇರಬೇಕು, ತಯಾರು ಮಾಡಿದ್ದ ನೆಲೆಯಲ್ಲಿ. ಒಂಚೂರು ವಿಶೇಷ ಏನು ಕೊಡ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ, ಅವನ ಪ್ರಾಕ್ಟೀಸಿನ ಬಗ್ಗೆ ಹೇಳಲಿಲ್ಲ. ಈ ಅಂಶಗಳಲ್ಲಿ ಮಾತ್ರ ನಮಗೆ ಆ ಪ್ರತಿಮೆ ಹೊರಗೆ ಬಂದದ್ದು. ನಿಜವಾಗಿ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಪ್ರತಿಮೆಯ ಹೊರಗೆ ಲೀಕ್ ಆದ ವಿಷಯ, ಅರಮನೆಯಲ್ಲಿ ಇಟ್ಟುಕೊಂಡು ನಾವು ತನ್ನ ಒಳಗೆ ಇಟ್ಟುಕೊಂಡು ತನ್ನ ಖಾಸಗಿ ಕೋಣೆಯಲ್ಲಿ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದನ್ನು ಅದು ಗೊತ್ತಾಗಿರ್ಲಿಲ್ಲ. ಎಲ್ಲಿ ಗೂಢಚಾರರು ಹೇಳಿ ಭೀಮನಿಗೆ ಹೊಡಿತಾ ಇದ್ದಾನೆ ಅಂತ ಎನ್ನುವುದನ್ನು ತಿಳಿಸಿಕೊಟ್ಟಿಲ್ಲ ಯಾವುದೋ ಮಾತಿನಲ್ಲಿ. ಇವರಿಗೆ ಅದು ದೊಡ್ಡ ವಿಷಯವಲ್ಲ, ಆದ್ರೆ ಅದನ್ನು ರೋಬೋ ಸ್ಟೈಲ್ ಮಾಡಿದ್ದಾನೆ. ಅದು ಹಿಂದೆ ಹೊಡೆಯುವುದಿಲ್ಲ, ಆದ್ರೆ ಅದು ಭಕ್ತಿತ್ತು ಎನ್ನುವುದು ಅರ್ಥ ಆಗ್ಬಹುದು ನಮಗೆ. ಖಾಲಿ ಒಂದು ಭೀಮಸೇನನ ಸ್ಟ್ಯಾಚ್ಯೂ ಮಾಡಬೇಕಾಗಿಲ್ಲ ಬಡಿಲಿಕ್ಕೆ, ಒಂದು ಕಂಬ ಆಗ್ತದೆ, ಕಬ್ಬಿಣದ ಕಂಬಕ್ಕೆ ಬಡಿತ ಕೂತ್ಕೊಳ್ಬಹುದು. ಆದ್ರೆ ತಾನು ಎಲ್ಲಿ ಹೊಡಿತೇನೆ, ಅದರ ಆಕ್ಷನ್ ಹೇಗಿರ್ತದೆ, ಮೂವ್ಮೆಂಟ್ಸ್ ಹೇಗೆ ಕಾಣ್ತದೆ ಅನ್ನೋದು ಇರಬೇಕು. ಅದನ್ನ ಅದು ತಿರುಗುವ, ಬಾಗುವ, ಬಡಿಯುವಾಗ ಹೆಚ್ಚು ಕಡಿಮೆ ಆಗುವಂತಹ ಒಂದು ಯಾವುದೋ ಒಂದು ಯಾಂತ್ರಿಕ ಕಲ್ಪನೆ ಬಂದಿರಬೇಕು. ಹಾಗಾಗಿ ಇದು ನಮ್ಮ ಅಮುಕ್ ಇಟ್ಕೊಂಡಿದ್ದಾನೆ, ಹುಡಿಯಾಗಿದೆ. ಕಬ್ಬಿಣ ಹುಡಿಯಾಗುವುದು ಎನ್ನುವುದನ್ನು ನಾವು ಕೇಳುವುದೇ ಕಷ್ಟ ಅಲ್ವಾ. ಆದ್ರಿಂದಲೇ ನಾನು ಅರ್ಥ ಮಾಡಿದ್ದು, ಅದು ಕೈಕಾಲುಗಳಿಗೇನೋ ವ್ಯವಸ್ಥೆ ಇನ್ವ್ಯಾನ್ಸ್ ಮಾಡಿದ್ದಾರೆ, ಅದನ್ನು ಹುಡಿಯಾಗುವ ಕತೆ ಇತ್ತು ಅಂತ. ಅದ್ಭುತ. ಇದನ್ನು ನೆನಪಿಸ್ತಾನೆ ಧರ್ಮರಾಜೆಯಲ್ಲಿ. ಅವನ ಬಲಕ್ಕೆ ನಾನು ನೋಡಿದ್ದ ಕತೆ ಅಂತ ಹೇಳ್ತಾನೆ. ನೋಡಿ, ಇವನು ರಣಾಂಗಣದಲ್ಲಿ ಬಂದಿದ್ರೆ ಏನಾಗ್ತಿತ್ತು, ಹೊಡೆಯುವುದೆಲ್ಲ ಬೇಡ, ಅಪ್ಪಿಕೊಂಡು ಯಾರನ್ನು ಅಪ್ಪಿಕೊಂಡ್ರೆ ಹೋಗ್ತಿದ್ದೇನು. ಭೀಮಸೇನ ಹೋರಾಟದಲ್ಲಿ ಯಾರನ್ನು ಅಮುಕಿಕೊಂಡು ಸಾಯಿಸಿದ್ದೇನಿಲ್ಲ. ಹಾಗೆ ಕೈಯಲ್ಲಿ ಗುದ್ದಿ, ಕಾಲಲ್ಲಿ ಒದ್ದು ಎಲ್ಲ ಮುಗಿಸಿದ್ದಾನೆ. ಸರಿ, ಇವನು ವಿಚಿತ್ರ ನೋಡಿ, ಹಿಚುಕಿ ಸಾಯಿಸುವ ಕತೆ. ಇದನ್ನು ಹೇಳಿದ್ದ ಹಯಸಿ ಪ್ರತಿಮಾ ಏನ ಭೀಮಸೇನಸ್ಯ ಸಾ ಪುರ ಚೂರ್ಣೀಕೃತ ಬಲವತ ಸೋ ಬಲಾಂ ಆಶ್ರಿತ ಸ್ತ್ರೀಯನ್. ಈಗ ಅಂತಹ ಬಲಿಷ್ಠ ಇವತ್ತು ಒಬ್ಬಳು ಅಬಲೆಯನ್ನು, ಹೆಣ್ಣನ್ನು ಆಧರಿಸಿ ಕುಕ್ಕರಿಸಿದ್ದಾನೆ ಅಂದಾಗ ಏನು ಸಂಗತಿ ಹೇಳುತ್ತಾನೆ. ಧಿಗಸ್ತು ಮಾಂ ಅಧರ್ಮಜ್ಞ, ಎಲ್ಲ ನನ್ನ ಪಾಡಿತು, ನಾನು ಮಾಡಿದ್ದು. ನನಗೆ ಧರ್ಮದ ಮೇಲೆ ಪ್ರಜ್ಞೆಪೂರ್ವ ಬರಲಿಲ್ಲ, ನಾನೀಗ ಅಧರ್ಮಿ. ದೊಡ್ಡಪ್ಪ ಊಟ ಮಾಡುವುದನ್ನು ನೋಡಿಕೊಂಡಿಲ್ಲ, ಸಂಕಟ ಪಡುವುದು ಅರ್ಥ ಆಗಿರಲಿಲ್ಲ, ರಾಜ್ಯ ಕಾಮನೆಯಿಂದ ನಾನು ಕೂತು ಬಿಟ್ಟೆ. ಆದ್ರಿಂದ ನನ್ನ ಈ ಹೋರಾಟದಂಗಳದಲ್ಲಿನ, ಕಾದಾಟದಲ್ಲಿನ, ಗೆಲುವಿನ ಯೋಚನೆಯಲ್ಲಿನ ಅಧರ್ಮದ ಯೋಚನೆಗೆ ನಾನು ನಿಜವಾಗಿ ಧಿಕ್ಕಾರ ಹೇಳ್ತೇನೆ. ದಿಗ್ಬುದ್ಧಿಂ ದಿಕ್ಷಮೇ ಶ್ರುತಂ. ನಾನು ಓದಿದ್ದು ದಂಡ, ನನ್ನ ಪೌರುಷವು ದಂಡ. ಹಾಳಾಯಿತು. ಯತ್ಕೃತೆ ಪೃಥ್ವೀಪಾಲ ಶೇತೇಯಂ ಅಥತೋಚಿತ. ಯತ್ಕೃತೆ ಪೃಥ್ವೀಪಾಲ, ರಾಜ, ನಿಜವಾಗಿ ರಾಜ, ನಮ್ಮೆಲ್ಲರ ಅರಸ, ನನಗೂ ಅರಸ, ಇವತ್ತು ಈ ರೀತಿಯಾಗಿ ಅಯೋಗ್ಯವಾಗಿ ಮಲಗಿದ್ದಾನೆ ಎಂದಾಗ, ಕಷ್ಟಪಡ್ತಾನೆ ಎಂದಾಗ, ಬಿದ್ದಿದ್ದಾನೆ ಎಂದಾಗ ಪಾಡು ನೋಡಿ ನನ್ನದು, ಧಿಕ್ಕಾರ ನನಗೆ ಅಂತ ಹೇಳಿಕೊಂಡು ಹೋಗಿ ಬಹಳ ಚೆನ್ನಾಗಿ ತದೋಸ್ಯ ಬಾಣಿನಾ ರಾಜನ್ ಜಲಶೀತೇನ ಪಾಂಡವ ಉರಹ ಮುಖಂಚ ಶನಕೈಹಿ ಪರ್ಯಮಾರ್ಜತ ಧರ್ಮವೀತ್. ಹೋಗಿ ನೀರು ಹಾಕಿ ಅವನ ಎದೆಗೆ, ಅವನ ಮೋರೆಗೆ ಎಲ್ಲ ನೀರು ಮುಟ್ಟಿಸಿದ. ಬಹಳ ಚಂದವಾದಂತಹ ಆತನ ಕೈ
ಅದನ್ನು ಉಲ್ಲೇಖ ಮಾಡ್ತಾರೆ. ಮತ್ತೆ ವೈಶಂಪಾಯನ ಹೇಳುವಾಗ ಏನಾಯಿತು ಅಂತ. ಇದು ವೈಶಂಪಾಯನರ ಕಥೆ ಹೇಳೋದು ಜನಮೇಜಯನಿಗೆ. ಧರ್ಮರಾಜ ಹೋಗಿ, ನಿಮ್ಮ ಅಜ್ಜ ಹೋಗಿ ಮತ್ತೆ ಅವನಿಗೆ ನೀರಿನ ಶುಶ್ರೂಷೆ ಮಾಡಿದ ಕೈಯಲ್ಲಿ. ಪಾಣಿಸ್ಪರ್ಶೇಣ ರಾಜ್ಞಸ್ಸ ರಾಜಾ ಸಂಜ್ಞಾಮಮಾಪಹ. ಇವು ಮುಟ್ಟಿದ್ದೇ ತಡ ಅವನಿಗೆ ಎಚ್ಚರ ಆಯಿತು. ಮುಟ್ಟಿದ್ದು ಗೊತ್ತಾಯ್ತಿದ್ದು ಬೇರೆ ಮುಟ್ಟುವುದು ಅಂತ. ಸ್ಪರ್ಶ ಅರ್ಥ ಆಗಿದೆ ಅವನಿಗೆ. ರಾಜನ ಕೈಯ ಸಂಸ್ಪರ್ಶದಿಂದಾಗಿ ತಟ್ಟನೆ ಎಚ್ಚರ ಪಡೆದಿದ್ದಾನೆ. ಅಂತಾರೆ ಆಶ್ಚರ್ಯ ಆಗಿದೆ ಅವನಿಗೆ. ಮೈ ಪುಳಕಾಗಿ. ಯಾಕೆಂದ್ರೆ ಯಮ ಮುಟ್ಟಿದ್ದು, ಧರ್ಮದೇವತೆ ಮುಟ್ಟಿದ್ದು ಸಾಯಬಾರದು ಅಂತ ಅಂಶದಲ್ಲಿ ಮುಟ್ಟಿದ್ದ. ಅದರಿಂದ ಎದ್ದುತ್ತಾ ಹೇಳಿಕೊಂಡಿದ್ದಾನೆ. ಎಲ್ಲ ಚೇಷ್ಟೆ ಬರ್ತಾ ಇದೆ. ಇದು ಇನ್ನರ್ ಫೀಲಿಂಗ್ಸ್, ಹೇಳಲಿಕ್ಕೆ ಬರುವುದಿಲ್ಲ. ಏನಾಯಿತು ಅಂತ. ಧೃತರಾಷ್ಟ್ರನ ಏನಾಯಿತು, ಧರ್ಮರಾಜ ಏನು ಮಾಡಿದ, ಯಾರಿಗೂ ಗೊತ್ತಿಲ್ಲ. ನೋಡಿ, ಯಮ ಮುಟ್ಟಿದರೆ ಮನುಷ್ಯ ಸಾಯ್ತಾನೆ. ಒಂದು ಕಾಲಂಜರ ತೀರ್ಥ ನಿಮಗೆ ನೆನಪಿಸಬೇಕ. ಹತ್ತಿರದಲ್ಲಿ ಶಿವರಾತ್ರಿ ಇರಲಾಗಿ ಚಿಂತನೆ ಒಂದು ಇರಲಿ ಮಾರ್ಗ ಅಂತ. ಶ್ವೇತರಾಜ ಅವ ಶಿವಭಕ್ತ. ಅವನಿಗೆ ಸಾವು ಬಂತು. ಅವ ಜಪ ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಪಾರಾಯಣ ಮಾಡ್ತಾ ಇದ್ದ. ಕಾಲ ಬಂದದ್ದು ಕಂಡ, ಮತ್ತೆ ಪುನಃ ಪಾರಾಯಣ ಗಟ್ಟಿ ಮಾಡಿದ. ಹೇಳುತ್ತಾನೆ ಕಾಲ, ಮೃತ್ಯುದೇವತೆ, ಹೋಗುವನ, ಈ ಪಾರಾಯಣ ಆಗ್ತಾ ಉಂಟು ಅಂತ ನಿಲ್ಲಿಸಿದ. ಬೇರೆ ಯಾರನ್ನಾದ್ರು ಕರ್ಕೊಂಡು ಹೋಗು ಅಂದ. ಅದು ಎಷ್ಟು ಹೇಳುವಾಗ ಶಿವಭಕ್ತನಲ್ಲದವನನ್ನು ಯಾರನ್ನಾದ್ರು ಇಟ್ಕೊಂಡು ಹೋಗು ಅಂತಾನೆ. ಯಾರಿದ್ದಾನೆ ಶಿವಭಕ್ತನಲ್ಲದವ ಅಂತ ಕೇಳ್ತಾನ ಅವನು. ಮತ್ತೆ ಬಾ ನೀನು ಹೋಗುವ ಅಂತ. ಇವ ಗಟ್ಟಿ ಪಾರಾಯಣ ಮಾಡಿದ. ಪಾಶ ಹಾಕಿದ್ದಾನೆ ಇವನ ಮೇಲೆ. ಮತ್ತಷ್ಟು ಜೋರಾಗಿ ರುದ್ರನ ಚಿಂತನೆ ಮಾಡಿದ್ದಕ್ಕೆ ರುದ್ರ ಕಾಣಿಸಿಕೊಂಡ. ಶಿವ ಬಂದವನು ಇವನನ್ನು ಎಡಕಾಲಲ್ಲಿ ಒದ್ದಿದ್ದಾನೆ ಮೃತ್ಯುದೇವತೆಯನ್ನು. ಮೃತ್ಯುದೇವ ಬಡಕ ಬಿದ್ದಿದ್ದಾನೆ. ಶಿವನ ಪೆಟ್ಟು ಒಂದು ಕೇಳಬೇಕ. ಹಾಗಾಗಿ ಕಾಲ ಕಳೆದಿದ್ದಾನೆ. ಇವನು ದೇವರ ಪ್ರಾರ್ಥನೆ ಮಾಡಿಕೊಂಡು ಉದ್ಧಾರನಾಗಿದ್ದಾನೆ. ಹೀಗೆ ಕಾಲನನ್ನು ಜರೆದ, ದೂಡಿದ ತೀರ್ಥ ಅದು. ಕಾಲಂಜರ ತೀರ್ಥ ಅಂತ. ಮೃತ್ಯುವನ್ನು ಓಡಿಸುವ ತೀರ್ಥ ಅದು. ಮತ್ತೆ ಅವನನ್ನು ಬದುಕಿಸಿದ ಬಿಡಿ, ಇವನನ್ನು ತನ್ನ ಪರಿವಾರದವರನ್ನಾಗಿಸಿಕೊಂಡ ಶ್ವೇತನನ್ನು, ಅಂಧಕನಾಗಿ. ಅದೊಂದು ಕಥೆ. ಹಾಗೆ ಈ ಯಮ ಮುಟ್ಟಿದರೆ ಬೀಳಬೇಕು. ಆ ಮುಟ್ಟಿದ ಯವನನ್ನು ಎಬ್ಬಿಸುವವನು ಬೇರೆ ಜನ. ಹೀಗಾಗಿ ಇಲ್ಲಿ ಧೃತರಾಷ್ಟ್ರ ಬಿದ್ದಾಗ ಮೃತ್ಯುದೇವತೆ ಅವನ ಬೀಳಿಸಿದ್ದಲ್ಲ, ಎಬ್ಬಿಸಿದ್ದೀಗ. ಅದಕ್ಕೆ ಅಂತಾರೆ, ಪಾಣಿ ಸ್ಪರ್ಶೇಣ ರಾಜ್ಞಸ್ಸ ರಾಜಾ ಸಂಜ್ಞಾ ಮಮಾಪಹ. ಯಮ ಮುಟ್ಟಿದರೆ ಸಾಯ್ಬೇಕು ಅಲ್ಲ, ಇಲ್ಲಿ ಯಮ ಮುಟ್ಟಿದರೆ ಬದುಕಿದ. ನೋಡಿ, ಯಮನಿಗೆ ಬದುಕಿಸುವ ಯೋಗ್ಯತೆಯೂ ಇದೆ. ನೋಡಿ, ನಚಿಕೇತನ ಕಥೆಯಲ್ಲಿ ಇಲ್ಲವ ನಾವು ನೋಡಿ. ಹಾಗೆ ಇಲ್ಲಿ ಧೃತರಾಷ್ಟ್ರ ಎಚ್ಚರಗೊಂಡ, ಹೇಳುತ್ತಾನೆ. ಮುಟ್ತಾ ಇದ್ದದನ್ನು ನೋಡಿ, ಸ್ಪೃಶಂತಂ ಬಾಣಿನ ಭೂಯ ಪರಿಶ್ವಜ್ಯ ಚ ಪಾಂಡವಂ. ಅವನು ಮತ್ತೆ ಮತ್ತೆ ಮುಡ್ತಾ ಇದ್ದಾನೆ ಧರ್ಮರಾಜ. ಇವ ಮತ್ತೆ ಮತ್ತೆ ಅವನನ್ನು ಆಲಿಂಗನೆ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ, ಅಪ್ಪಿಕೊಳ್ಳಿಕ್ಕೆ ನಿಂತಿದ್ದಾನೆ. ಹೇಳಿದ ಮತ್ತೆ ಉವಾಚ ರಾಜ ಧರ್ಮಜ್ಞ ಧೃತರಾಷ್ಟ್ರ ಶುಭಂ ವಚ. ಚಂದವಾದ ಮಾತು. ಮತ್ತೆ ಎಲ್ಲ ಅವನಿಗೆ ಒಂದ್ಸರ್ತಿ ಒಳಗಿಂದ ಚೈತನ್ಯವು ಅದು ಮೇಲೆದ್ದು ಬಂದಿದೆ, ಪುಟಿದೆಬ್ಬಿದೆ. ಅದನ್ನು ಚಂದವಾದ ಮತ್ತೆ ಮಾತು ಹೇಳ್ತಾರೆ. ನಾನು ಬದುಕ್ತಾ ಇದ್ದೇನೆ. ನಿನ್ನನ್ನು ನಾನು ಆಲಿಂಗನೆ ಮಾಡಬೇಕು ಇಷ್ಟಪಡುತ್ತೇನೆ. ನಿನ್ನ ಅಮೃತ ಸುಖ ಸ್ಪರ್ಶ ನನಗೆ ಭಾರಿ ಮುದ ಕೊಟ್ಟಿದೆ. ನಿನ್ನನ್ನು ನಾನು ಮೂಸಬೇಕು, ಮುದ್ದಾಡಬೇಕು, ಆಲಿಂಗಿಸಬೇಕು. ನನ್ನನ್ನು ಮತ್ತೆ ಮುಟ್ಟಯ್ಯ, ಎಲ್ಲ ಕಡೆ ಮುಟ್ಟಯ್ಯ. ಅವನ ಸ್ಪರ್ಶದ ಅನುಭವ ಅವನಿಗೆ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಕಡೆ ಮುಟ್ಟುವಂತೆ ಹೇಳ್ತಾ ಇದ್ದಾನೆ. ಜೀವಾಮಿ ಆತಿ ಸಂಸ್ಪರ್ಶ ಅದು ತವ ರಾಜೀವ ಲೋಚನ. ನೋಡಿ, ಅವ ಕರೆಯುವುದು ನೋಡಿ, ರಾಜೀವ ಲೋಚನ ಅಂತ ಧರ್ಮರಾಜನನ್ನು. ಕಣ್ಣು ಕಾಣುವುದಿಲ್ಲ ಇವನಿಗೆ, ಅವನು ವಿಶಾಲವಾದ ಕಣ್ಣು ಅಂತ ಹೇಳ್ತಾನೆ. ಧರ್ಮರಾಜನ ವಿಶಾಲವಾದ ಕಣ್ಣು ನೋಟ ನನ್ನ ಮೇಲೆ ಬಿದ್ದಿದೆ. ನನ್ನ ಅಂಗಾಂಗಗಳನ್ನು ನೋಡಿ ಮುಡ್ತಾ ಇದ್ದಾನೆ. ಚೆನ್ನಾಗಿ ಮೆಲ್ಲ ದೂರಕ್ಕೆಲ್ಲ ಚೆನ್ನಾಗಿ ಗಟ್ಟಿ ಮುಟ್ಟಿದಾಗೆ, ಅಂದ್ರೆ ಕೈಯಲ್ಲಿನ ಟಚ್ ಫೀಲಿಂಗ್, ಸ್ಪರ್ಶ ಜ್ಞಾನ ಇನ್ನೊಬ್ಬರಿಗೆ ಚೆನ್ನಾಗಿ ಅರಿವಾಗಬೇಕು. ಸಾಧಕನ ಸಾಮಾನ್ಯವಾದ ಕೈಯಲ್ಲಿ ಬಿಸಿ ಹೆಚ್ಚು ಇರ್ತದೆ. ಹಾಗಾಗಿ ಮಗದೊಬ್ಬನನ್ನು ಮುಟ್ಟಿದಾಗ ಅವನಿಗೆ ಬಿಸಿ ಅನುಭವ ಆಗುತ್ತೆ, ಒಮ್ಮೆಲೆ ಹೀಟ್ ಆಗುತ್ತೆ, ಗೊತ್ತಾಗುತ್ತೆ. ಹಾಗಾಗಿ ಧರ್ಮರಾಜ ಮುಟ್ಟಿದಾಗ ಧೃತರಾಷ್ಟ್ರ ಹೇಳ್ತಾನೆ, ನನ್ನನ್ನು ಚೆನ್ನಾಗಿ ಮುಟ್ಟು, ಖುಷಿ ಆಯ್ತು, ಅಮೃತ ಸ್ಪರ್ಶ ಆಗ್ತಾ ಇದೆ, ನನಗೆ ತ್ರಾಣ ಬರ್ತಾ ಇದೆ, ಪ್ರಾಣ ಬರ್ತಾ ಇದೆ ಹೇಳ್ತಾನೆ. ಎರಡು ಸಹ, ಹೋಗುವ ಪ್ರಾಣ ಬರ್ತಾ ಇದೆ, ತ್ರಾಣ ಬರ್ತಾ ಇದೆ.
ಇವತ್ತು ನಾನು ಊಟ ಮಾಡಿ 8 ದಿನ ಆಯ್ತು, 4 ದಿನ ಆಯ್ತು ಅಂತಾನೆ. ಅಷ್ಟಮೇ ಹಿ ಅದ್ಯ ಕಾಲೋ ಇವತ್ತು 4ನೇ ದಿನ, 8ನೇ ಊಟ, ನಾನು ಸಂಜೆ ಊಟ ಆಗ್ಬೇಕಿತ್ತು, ಇವತ್ತು ಆಗ್ಲಿಕ್ಕೆ. ಆಹಾರಸ್ಯ ಕೃತಸ್ಯ, ಹಾಗಾಗಿ ನಾನು ಊಟ ಮಾಡದೆ 4 ದಿನ ಆಗಲಿಕ್ಕೆ ಹೋಗಿ 3 ದಿನ ರಜೆ, 3 ದಿನ ಊಟ ಇಲ್ಲ, ಅದಕ್ಕೆ ನಿನ್ನೆ ಮಾಡಿದ್ದು. ಇವತ್ತು 4ನೆಯ ಸಂಜೆ ಹೊತ್ತು ಬಂದಿದೆ, ಊಟ ಮಾಡಿದೆ. ಹಾಗಾಗಿ ನನಗೆ ಸ್ವಲ್ಪ ಮೂರ್ಛೆ ಬಂದದ್ದು, ನಿತ್ರಾಣ ಆದದ್ದು, ಬಿದ್ದು ಬಿಟ್ಟದ್ದು ಅಂತ ಮೆಲ್ಲಕ್ಕೆ ತಿರುಗಿಸ್ತಾನೆ. ಸಂಕಟ ಹೆಚ್ಚಾಗಿ ಹೇಳೋದಕ್ಕಿಂತ ನಾನು ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಆಗಿದೆ, ಅದು ಹೇಳ್ತಾನೆ. ಮಾತಾಡಿ ಆಯಾಸ, ಮಾತು ಪಸೆಯನ್ನು ಊಟವನ್ನು ಬಯಸ್ತದೆ. ಹಾಗಾಗಿ ಉಪವಾಸದಂದು ಮೌನ ಮಾಡಿದರೆ ಬಹಳ ಚೆನ್ನಾದ ಶಕ್ತಿ ಅವನಲ್ಲಿ ಇರುತ್ತದೆ. ಮಾತು ಮತ್ತೆ ನಡೆ, ಇದು ಎರಡರಿಂದಾಗಿ ನಡಿಗೆ, ನಡೆ ಅಂದ್ರೆ ನಡಿಗೆ, ನಡೆ ಅಂದ್ರೆ ಮತ್ತೆ ಆಚರಣೆ ಅಂತ ತಿಳ್ಕೊಳ್ಳಿ, ನಡಿಗೆ, ನಡೆಯುವುದು ಮತ್ತೆ ಮಾತಾಡುವುದು ಎರಡು ಬಿಟ್ಟರೆ ಬಹಳ ಸುಲಭವಾಗಿ ಹಗುರವಾಗಿ ನಮ್ಮ ಶಕ್ತಿ ವ್ಯಯ ಆಗುವುದಿಲ್ಲ. ಇವು ಹೇಳ್ತಾರೆ, ನಾನು ಮಾತಾಡಿದ್ನಲ್ಲ, ಆದ್ರೆ ನನ್ನ ನೀರಿನ ಪಸ ಎಲ್ಲ ಹಾರಿ ಹೋಗಿದೆ, ಸಾಮರ್ಥ್ಯ ಬೇಕಾಗಿದೆ, ಸಾಮರ್ಥ್ಯ ಕುಗ್ಗಿದೆ. ಹಾಗೆ ಮಾತು ಸ್ವಲ್ಪ ಆಡಿದೆ, ಮಾತಾಡಬೇಕಾದ್ರೆ ತಲೆ ಖರ್ಚಾಗ್ತದೆ, ಸಂಕಟ ಆಗ್ತದೆ, ಅಂದ್ರೆ ಇವನ್ ನೋವನ್ನು ತೋಡಿಕೊಳ್ಳುತ್ತಾ ಇದ್ದಾನೆ. ಹಾಗಾಗಿ ನನಗೆ ಆಯಾಸ ಆದದ್ದು, ಬಿದ್ದದ್ದು, ಊಟ ಮಾಡದೆ. ಬಹಳ ಚೆನ್ನಾಗಿ ನೀನು ಮುಟ್ಟಿದೆ, ಮುಟ್ಟುವ ಮುಟ್ಟುವ ಪಸ್ಪರ್ಶ ಸರ್ವಗಾತ್ರೇಶು ಸ್ನೇಹಾರ್ದ್ರಸ್ತಂ ಶನೈಸ್ತದ, ಮೆಲ್ಲ ಮೆಲ್ಲ ಎಲ್ಲ ಕಡೆ ಮುಟ್ಟಿಬಿಡು. ಮೆಲ್ಲ ಅಂದ್ರೆ ಸೀದಾ ಮುಟ್ಟಿ ಬಿಟ್ಟು ಹೋಗುದಲ್ಲ, ಇದು ಅವರ ವಂಶ ಬಳುವಳಿ ರೀ. ಅವನಪ್ಪ ಅಪ್ಪ ಶಂತನು, ಅವನು 2 ಕೈಯಿಂದ ಯಾರನ್ನಾದ್ರೂ ಅಪ್ಪಿ ಹಿಡಿದ್ರೆ, ಮುಟ್ಟಿಬಿಟ್ರೆ, ತಲೆಯಿಂದ ಮೇಲಿನ ಕಾಲಿನವರೆಗೆ ಮುಟ್ಟಿಬಿಟ್ರೆ ಅವನು ಸುಖಿ ಆಗ್ತಿದ್ದ, ನಿರೋಗಿ ಆಗ್ತಿದ್ದ. ನಿಜವಾಗಿ ಅವನು ವರುಣನೇ, ವೈದ್ಯ ಶಂತನು. ಅವನು ಶತಭಿಷೇಕಂತೆ ಹಿಂದಿನ ರೋಲ್ ಅವನದ್ದು. ಹಾಗಾಗಿ ಅವನು ನಿಜವಾಗಿ ಮುಟ್ಟಿದರೆ ನಿರೋಗನಾಗ್ತಾನೆ ಸರಿಯೇ. ಎಂ ಕರಾಭ್ಯಾಮ್ ಸ್ಪೃಶತಿ ಶಂತನು ಮೇತಿ ಸಹ ಅಂತೇಳಿ ಅವನು ಒಳ್ಳೆತನು, ಶಂತನು ಸುಖತನವನ್ನು ಕೊಡುವವನು, ಶರೀರವನ್ನು ಚೆನ್ನ ಮಾಡುವವನು ಅಂತ ಅರ್ಥ. ಅವನ ಕೈಯಲ್ಲಿ ಅಂತಹ ಶಕ್ತಿ ಇದೆ. ಅದನ್ನು ವೈದ್ಯರು ತಮ್ಮ ಕೈಯಲ್ಲಿ ಶಕ್ತಿಯನ್ನು ತುಂಬಿಸಿಕೊಳ್ಬೇಕು. ಧನ್ವಂತರಿ ಜಪ ಮಾಡ್ತಾ, ಎಮ್ಮೆ ಹಸ್ತೋ ಭಗವಾನ್ ಅಂತೇಳಿ ದೇವರ ಚಿಂತನೆ ಮಾಡ್ತಾ, ಆಗ ರೋಗಿಗಳ ಮುಟ್ಟುವ ಮೂಲಕ ಅವರು ಟಚ್ ಇಂದ ಅವನನ್ನು ನಿರೋಗಿಯನ್ನಾಗಿಸ್ಲಿಕ್ಕೆ, ಮದ್ದು ಕೊಳ್ಳಿ, ಮದ್ದು ಕೆಲಸ ಮಾಡುವಂತೆ ಆಗ್ಲಿಕ್ಕೆ ಇದೊಂದು ಥೆರಪಿ ಬೇಕಲ್ಲ. ಇವು ಹೇಳ್ತಾರೆ, ಮುಟ್ಟಪ್ಪ ಎಲ್ಲ ಮೈಯನ್ನು ಮುಟ್ಟು, ಮೆಲ್ಲಕ್ಕೆ ಮುಟ್ಟು. ಮೆಲ್ಲಕ್ಕೆ ಅಂದ್ರೆ ಗಡಿಬಿಡಿಯಲ್ಲಿ ಒಮ್ಮೆಲೆ ಮುಟ್ಟಿ ಹೋಗುವುದಲ್ಲ, ಒಂದೊಂದೇ ಭಾಗಗಳನ್ನು ಚೆನ್ನಾಗಿ ಮುಟ್ಟಿಕೊಂಡು ನನಗೆ ಅಮೃತ ಸ್ಪರ್ಶ ಆಗುವಂತೆ, ಬದುಕಿಸುವ ನೆಲೆಯಂತೆ ಆಗಬೇಕು ಅಂತ ಹೇಳುತ್ತಾನೆ. ನಿಧಾನವಾಗಿ ಮತ್ತೆ ಅವನನ್ನು ಮೂಸಿ ಆಲಿಂಗನೆ ಮಾಡಿ ಧರ್ಮರಾಜನನ್ನು ತಬ್ಬಿಕೊಂಡು, ಇತ್ತ ವಿದುರಾದಿಗಳು ಏನು ಮಾತಾಡಿಲ್ಲ. ಇವ ಬಿದ್ದದ್ದು ನೋಡಿ ಸಂಕಟ ಪಟ್ಟರು, ಅವರು ಹತ್ತು ಕಣ್ಣೀರು ತೆಗೆದರು. ಇವಂತೂ ಏನು ಹೇಳಲಿಲ್ಲ ಅವರು. ನೋಚು ಕಿಂಚನ ಪಾಂಡವ, ಧರ್ಮರಾಜನಿಗೆ ಹೇಳು ಅಂತ ಹೇಳಿದಲ್ಲ ಧೃತರಾಷ್ಟ್ರ, ಏನು ಹೇಳಿಕೊಳ್ಳಿಕ್ಕೆ ಹೋಗಲಿಲ್ಲ ಅವರು. ಗಾಂಧಾರಿ ಮೈ ಬಿದ್ದುಕೊಂಡಾಗ ಬೇಡ ಬೇಡ ಮೈವಂ ಅಂತ ಹೇಳಿಬಿಟ್ರು. ಹೀಗೆ ಬೇಡ, ಹೀಗಾಗಬಾರದು ಅಂತ ಅವಳಿಗೆ ಗಾಬರಿ ಪಟ್ಟಿದ್ದಾಳೆ. ಕುಂತಿಯು ಕಣ್ಣೀರಿಟ್ಟಿದ್ದಾಳೆ. ಇತರ ಸ್ತ್ರೀಯರು ಸಹ ಬಹಳ, ದ್ರೌಪದಿಯಾದಿಗಳು ತುಂಬಾ ಸಂಕಟಪಟ್ಟು ಕುಗಿಕೊಂಡಿದ್ದಾರೆ. ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಇವನ ಸ್ಪರ್ಶದಿಂದ ಗಟ್ಟಿಮುಟ್ಟಾದ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ ಧರ್ಮರಾಜನಿಗೆ, ಅನುಜಾನೀಹಿ ಮಾಂ ರಾಜನ್ ತಪಸ್ಯೆ ಭರತರ್ಷಭ. ರಾಜ ಅಂತಲೇ ಮತ್ತೆ ಕರೀತಾನೆ. ಒಮ್ಮೆ ಮಗ ಅಂತ ಹೇಳ್ತಾನೆ, ಒಮ್ಮೆ ಮಗು ಅಂತ ಹೇಳ್ತಾನೆ, ತಾತ ಪುತ್ರ ಎಲ್ಲ ರಾಜ ಅಂತಲೇ ಹೇಳ್ತಾನೆ. ಕುರುನಂದನ ಎಲ್ಲ ಪದಗಳಿಂದಲೂ ಧರ್ಮರಾಜನನ್ನು ಬೋಧೆ ಮಾಡಿದ್ದಾನೆ, ತಿಳಿಸಿಕೊಟ್ಟಿದ್ದಾನೆ. ಇಲ್ಲಿ ಹೇಳ್ತಾನೆ, ನೀನು ರಾಜನಾಗಿ ನನಗೆ ಅನುಜ್ಞೆ ಮಾಡಬೇಕು, ಹೋಗ್ಲಿಕ್ಕೆ ಬಿಡಬೇಕು, ಒಪ್ಪಿಗೆ ಕೊಡು. ಮತ್ತೆ ಪುನಃ ಒಪ್ಪಿಗೆ ಕೊಡು ಅಂತ ಮತ್ತೆ ಗೋಗರಿತಾನೆ. ಮತ್ತೆ ಹೇಳಲಿಕ್ಕೆ ಹೆಚ್ಚಾಗುವುದಿಲ್ಲಯ್ಯ. ಗ್ಲಾಯತೆ ಮೇ ಮನಸ್ತಾತ, ನನ್ನ ಮನಸ್ಸು ಮುದುರಿಕೊಳ್ಳುತ್ತಾ ಇದೆ, ಬಾಡುತ್ತಾ ಇದೆ, ಸಂಕಟ ಪಡ್ತಾ ಇದೆ, ತೊಂದರೆಗೆ ಬಿದ್ದಿದೆ. ಭೂಯೋ ಪ್ರಜಲ್ಪದ, ಮತ್ತೆ ಮತ್ತೆ ನಾನು ಹೇಳಿ ಸುಸ್ತಾಗಿದ್ದೆ. ಇನ್ನೊಮ್ಮೆ ಹೇಳುವಂತೆ ಮಾಡಬೇಡ. ಇದಕ್ಕಿಂತ ಹೆಚ್ಚು ನಾನು ಮಾಡಿ ಹೇಳಲಿಕ್ಕೆ ಶುರು ಮಾಡಿದ್ರೆ ನೀನು ನನ್ನನ್ನು ಸಂಕಟ ಪಡಿಸಿದಂತೆ ಅಂತ ಹೇಳಿಬಿಟ್ಟ. ನಮಾಂ ಅತ ಪರಂಪುತ್ರ ಪರಿಕ್ಲೇಷ್ಟು ವಿಹಾರಸಿ, ನನಗೆ ಇದಕ್ಕಿಂತ ಹೆಚ್ಚು ಸಂಕಟ ಕೊಡಬೇಡ ನೀನು. ನಾನು ಮತ್ತೆ ಮತ್ತೆ ಕೇಳುವುದು ಹೇಳುವುದು ಅಂದ್ರೆ ಇದು ಏನಾದ್ರೂ ಬದಲಾವಣೆ ಆಗತ್ತಾ ಅಂತಿಲ್ಲ ಅಂತ ಹೇಳಲಿಕ್ಕೋಸ್ಕರ ಧೃತರಾಷ್ಟ್ರ ಹೇಳು. ನಾನು ಮತ್ತೆ ನನ್ನನ್ನು ಇನ್ನಷ್ಟು ಹಿಂಸೆ ಮಾಡಲಿಕ್ಕೆ, ನೋಯಿಸ್ಲಿಕ್ಕೆ ನೀನು ಯೋಗ್ಯನಾಗಬಾರದು. ನನಗೆ ಒಂದು ಹೋಗ್ಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡು. ಧರ್ಮರಾಜ ತುಂಬಾ ಸಂಕಟಪಟ್ಟು ಹೇಳ್ತಾನೆ, ನನ್ನ ಕಾಮೇ ನರಶ್ರೇಷ್ಠ ಜೀವಿತಂ ಪೃಥ್ವೀಂ ತಥ.
ನನಗೆ ಈ ನೆಲವು ಬೇಡ, ನನಗೆ ಬದುಕು ಬೇಡ ಅಂತ ಹೇಳಿಬಿಟ್ಟು. ನನಗಿಷ್ಟ ಆಗುವುದಿಲ್ಲ. ಇವ ರಾಜ ಕರೆದ್ರೆ ಇವ ರಾಜ ದೊಡ್ಡ ರಾಜನೇ ಅಂತ ಹೇಳ್ತಾನೆ, ನರಶ್ರೇಷ್ಠ ಅಂತ ಕರೀತಾನೆ. ಅವನೇನು ಕರೀತಾನೆ ಅದನ್ನು ಪಿರ ಕರೀತಾನೆ. ಇವ ದೊಡ್ಡ ಅರಸ ನೀನೇ ಅರಸ, ನೀನೇ ನಮಗೆ ಹಿರಿಯ. ನನಗೆ ನಿಮ್ಮನ್ನು ತೊರೆದ ಈ ರಾಜ್ಯವೂ ಬೇಡ, ಈ ಬದುಕು ಬೇಡ ಅಂತ ಹೇಳಿಬಿಟ್ಟು. ಈಗ ಇವನಿಗೆ ಅವನ ವೈರಾಗ್ಯ ನೋಡಿ ಇವನಿಗೆ ಅದಕ್ಕಿಂತ ಜಾಸ್ತಿ ದುಪ್ಪಟ್ಟು ವೈರಾಗ್ಯ ಬಂದಿದೆ. ಕಳ್ಕೊಂಡದ್ದು ಅವ ಮಗನನ್ನು ಮಾತ್ರ ಅಲ್ಲ, ಇವನು ಕಳ್ಕೊಂಡಿದ್ದಾನಲ್ಲ ಮಕ್ಕಳನ್ನು ಧರ್ಮರಾಜ. ಹಾಗಾಗಿ ಮಕ್ಕಳಿಲ್ಲದ ಅವನಿಗೆ ಸ್ವಂತ ಅವರಾದ್ರೆ ಹೋರಾಟ ಮಾಡಿದವರು, ಕಾಡಿದವರು, ತುಂಡಾಗದೆ ಕೊಡುವುದಿಲ್ಲ ತುಂಡು ಭೂಮಿ ಅಂತ ಕೂತವರು ಇವನ ಮಕ್ಕಳಾಗ ಅನಾಮತ್ತಾಗಿ ಇವರನ್ನು ಕೊಲೆ ಮಾಡಿಲ್ವ? ಸಂಕಟ ಧರ್ಮರಾಜನ ಎಷ್ಟಿಲ್ಲ. ಆದ್ರೂ ಇವರು ಶುಶ್ರೂಷೆ ಮಾಡ್ತಾನಲ್ಲ, ಅವರಿಗೆ ತಿನ್ಲಿಕ್ಕೆ ಹಾಕ್ತಾನಲ್ಲ. ಆದ್ರಿಂದ ದುಃಖ, ಅವನು ಮಗನನ್ನು ಕಳ್ಕೊಂಡವನ ದುಃಖವನ್ನು ಉಮ್ಮಳಿಸಿ ನೋಡಿ ಇವನಿಗೆ ವೈರಾಗ್ಯ ಸಡನ್. ಅವನು ಊಟ ಬಿಟ್ಟು ವೈರಾಗ್ಯ ಮಾಡಿದ, ಇವ ಊಟ ಇದ್ದು ವೈರಾಗ್ಯದಲ್ಲಿ ಮುದ್ದೆ ಆಗಿ ಹೋದ. ನನಗೆ ಬೇಡ ಈ ನೆಲ, ನನಗೆ ಈ ಬೇಡ ಜೀವನ ಅಂತ ಹೇಳ್ತಾನೆ. ಮತ್ತೆ ಅನುಜ್ಞೆ ಕೊಡು ಅಂತ ಕೇಳ್ತಾ ಇದ್ದಲ್ಲ ಇವ, ಅದಕ್ಕೋಸ್ಕರ ಮೊದಲೀಗ ಊಟ ಮಾಡು ಮತ್ತೆ ಯೋಚನೆ ಮಾಡುವ ಅಂತ ನೋಡಿ. ಈಗ ತಪ್ಪಿಸಿಕೊಳ್ಳೋ ರೀತಿ ಹೇಗೆ? ಕಿರಿಯತಾಂ ತಾವದ ಆಹಾರ. ಈಗೇನು ಪರಿಸ್ಥಿತಿ? ಊಟ ಇಲ್ಲದ ಪರಿಸ್ಥಿತಿ, ಕೈ ಕಾಲಲ್ಲಿ ತ್ರಾಣ ಇಲ್ಲ. ಕ್ರಿಯತಾಂ ತಾವದ ಆಹಾರ ನೋಡಿ. ಆ ಸಮಯದಲ್ಲಿಯೂ ಊಟ ಇಲ್ಲದೆ ಬದುಕಿ ಇಲ್ಲ ಎನ್ನುವುದು ಗ್ಯಾರಂಟಿ ತಾನೆ. ನಾವು ಹೋರಾಟದ ಅಂಗಳದಲ್ಲಿ ಇವರ ಕತೆ ಕೇಳುವಾಗ ಎಷ್ಟೊತ್ತು ನೋಡಿದ್ರು ಹೋರಾಟ ಬೆಳಿಗ್ಗಿಂದ ಸಂಜೆ ಏನ್ ಮಾಡಿದ್ರು, ಎಷ್ಟೊತ್ತು ಊಟ ಗೀಟ ಅಂತಿತ್ತಲ್ಲ. ನಾನಾಗಿ ಹೇಳಿದ್ದೆ ಮಧ್ಯೆಯಲ್ಲಿ, ಇವ ಸಾತ್ಯಕಿ ಎಲ್ಲ ಹೋಗುವಾಗ ಕುಡಿದುಕೊಂಡು ಹೋದದ್ದೆಲ್ಲ ಇತ್ತಲ್ಲ, ಕುಡಿದುಕೊಂಡೇ ಹೋದದ್ದು. ನೀರಲ್ಲ, ಬೀರು, ವೈನು, ದ್ರಾಕ್ಷಾರಸಗಳೆಲ್ಲ, ಮದಿರೆಗಳನ್ನೆಲ್ಲ ಕುಡಿದು ಹೋಗಿದ್ದಾರೆ ಹೋರಾಟಕ್ಕೆ. ಕೆಂಪಾಗಿತ್ತಂತೆ ಅವನ ಕಣ್ಣಾಗ. ಅಂದ್ರೆ ಒಳ್ಳೆ ಸಾಮರ್ಥ್ಯ ವಿಶೇಷ. ಅಷ್ಟು ದೂರ ಹೋಗ್ಬೇಕಲ್ಲ ಇನ್ನು. ಜಯದ್ರಥನ ಸಂಹಾರದ ಹೊತ್ತಿನಲ್ಲಿ ಆದ ಘಟನೆ ಇದು, ಸಂಜೆ ಹೊತ್ತಿನಲ್ಲಿ. ಹಾಗೆ ಕೃಷ್ಣ ನೋಡಿ ಕುದುರೆಗಳಿಗೆ ನೀರು ಕುಡಿಸಿದ್ದು, ಆಯಾಸ ಆಗಿದೆ, ತಡಿ ಸ್ವಲ್ಪ ಅಂತ. ಹಾಗಾಗಿ ಮನುಷ್ಯರು ಎಷ್ಟೋ ಜನ ನೀರು ಅಂತ ಹೇಳಿ ಸಾಯುವುದನ್ನು ನಾವು ನೋಡಿದ್ದೇವಲ್ಲ ಯುದ್ಧ ಪರ್ವದಲ್ಲಿ. ಬೊಬ್ಬೆ ಹೊಡ್ಕೊಂಡು ನೀರು ಅಂತ ಹೇಳ್ತಾ ನೀರು ತರುವಾಗ ಸಾಯುವುದು, ನೀರು ತರಲು ಹೋಗಿ ಸಾಯುವುದೆಲ್ಲ. ಹಾಗಾಗಿ ಕುಡಿಯುವುದು ತಿನ್ನುವುದು ಇರಲಿಲ್ಲ ಅಂತ ಏನಲ್ಲ, ಆದ್ರೆ ಸಾಮರ್ಥ್ಯ ಇರ್ತಿತ್ತು ಅವರಲ್ಲಿ. ಒಂದ್ಸರ್ತಿ ತಿಂದಾಗ ಕಂಡಾಬಟ್ಟಿ ಸಾಮರ್ಥ್ಯ ಇರ್ತಿತ್ತು. ಈಗ ಧೃತರಾಷ್ಟ್ರ ನೋಡಿ 2-3 ದಿವಸ ಉಪವಾಸ ಮಾಡಿ ಕಂಗಾಲಾಗಿದ್ದಾರೆ. ಕೇವಲ ಧಾರಣೆ ಪಾರಣ ಅಲ್ಲ, ಇದು ಪಾರಣ ಮತ್ತೆ ಧಾರಣ ಮತ್ತೆ ಪಾರಣ, ಹಾಗೆ 3 ಧಾತ್ರಿ. ಪಾರಣ 1 ದಿವಸ ತಿನ್ನುವುದು, ಮತ್ತೆ ಧಾರಣ 3 ದಿವಸ, ಉಪವಾಸ 3 ದಿವಸ, ಮತ್ತೆ ಪಾರಣ ತಿನ್ನುವುದು. ಹೀಗೆ ಮಾಡ್ತಾ ಇದ್ದಾನೆ. 3 ದಿವಸ ಅಂದ್ರೆ 8ನೇದ್ದು ಅಂದಾಗ 1, 2, 3, 4, 5, 6 3 ದಿನ ಹೋಯ್ತು ಮಧ್ಯದಲ್ಲಿ. 8ನೇ ಊಟ, 4ನೇ ದಿನ 2ನೇ ಊಟ. ಈಗ ಹೇಳ್ತಾನೆ ಕ್ರಿಯತಾಂ ತಾವದ ಆಹಾರ. ಈಗ ಊಟ ಮಾಡು, ತಥೋ ವೇದ್ಯಾಮಿ ಹಂಪರ. ಮತ್ತೆ ಎಂಥದೊಂದು ಯೋಚನೆ ಮಾಡ್ತೇನೆ ಅಂತ ಮತ್ತೆಂತ ಹೇಳುತ್ತೆ. ಮತ್ತೇನಾಗತ್ತೆ ಇದು ಊಟ ಆಗಲಿ. ಇವು ಮತ್ತೆ ಹೇಳ್ತಾನೆ ಊಟ ಮಾಡಬೇಕಾದ್ರೆ ಅನುಜಾನಾಮಿ ಅನುಜ್ಞಾತ ತ್ವಯಾ ಪುತ್ರ ಬುಂಜಿಯಾಮಿತಿ ಕಾಮಿ. ನಾನು ಊಟ ಮಾಡಬೇಕಾದ್ರೆ ನೀನು ಆಯ್ತು ಹೇಳ್ಬೇಕು. ಆಯ್ತು ಹೇಳಿದ್ರೆ ನಾನು ಊಟ ಮಾಡ್ತೇನೆ. ಇವ ಊಟ ಮಾಡು ಮತ್ತೆ ಹೇಳ್ತಾನೆ. ಇವ ಆಯ್ತು ಹೇಳುವಂತ ಊಟ ಮಾಡ್ತೇನೆ ಅಂತಾನೆ. ಇವ ಊಟ ಮಾಡುವುದನ್ನು ಬಿಡಿಂಗ್ ಇಟ್ಟ ಧರ್ಮರಾಜ, ಊಟ ಆಗಲಿ ಅಂತ. ನೀನು ಹೇಳಿ ಬಿಡು, ಊಟ ಮಾಡ್ತೇನೆ ಅಂದ್ರೆ ಇಲ್ಲೇ ಸಾಯ್ಲಿಕ್ಕೂ ತಯಾರಾದ ಹಾಗೆ ಧೃತರಾಷ್ಟ್ರ ಹೋಗ್ಲಿಕ್ಕೆ ಬಿಡದಿದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಒಂದು ರೀತಿಯ ಸತ್ಯಾಗ್ರಹಕ್ಕೆ ತೊಡಗಿದ್ದಾನೆ ಆ ಲೆಕ್ಕದಲ್ಲಿ. ಇದನ್ನೆಲ್ಲ ಹಿಂದೆ ನಾವು ನೋಡಿದ್ದೇವೆ. ಭರತ ರಾಮ ಬರುವುದಿಲ್ಲ ಅಂದಾಗ ಕೂತೆ ಬಿಡ್ತೇನೆ ಎಂದು ಕೂತು ಬಿಟ್ಟ. ಮತ್ತೆಯೂ ಬರ್ತೇನೆ ಹೇಳಿದ ನಂತರ ಕೂತದ್ದು ನಂದಿ ಗ್ರಾಮದಲ್ಲಿ, ಹಾಗೆ ಕೂತೆ ಬಿಟ್ಟ. ಗೋಮೂತ್ರದ ಒಂದು ಬದುಕು ಅವನದ್ದಾಗ. ಅಂತಹ ಅದ್ಭುತವಾದಂತಹ ತ್ಯಾಗ. ಹಾಗೆ ಇಲ್ಲಿ ಧೃತರಾಷ್ಟ್ರ ಧರ್ಮರಾಜನಲ್ಲಿ ಅನುಮತಿ ಕೇಳಲಿಕ್ಕೋಸ್ಕರ ಹೇಳಿಕೊಂಡ, ನಾನು ಊಟ ಮಾಡಬೇಕಾದ್ರೆ ನೀನು ಆಯ್ತು ಹೇಳಬೇಕು ಅಂತ. ನೋಡಿ ಅವನು ಊಟ ಮಾಡಬೇಕು ಹೇಳುದು, ಇವು ಬಿದ್ದುಕೊಂಡಿದ್ದಾನೆ. ಆದ್ರೂ ಮುಂದೆ ಆ ಪರಿಸ್ಥಿತಿಗೆ ಒಂದು ಒಪ್ಪ ಕೊಡಲು ಹೇಗೆ ಮುಂದೆ ಹೋಯ್ತು ಎನ್ನುವುದನ್ನು ಮತ್ತೆ ನಾವು ಸೇರಿದಾಗ ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.